ಪುರಾಣದಲ್ಲಿ ಉಲ್ಲೇಖ ಸಿಗುವುದಿಲ್ಲ. ಇಲ್ಲಿ ಪ್ರಾಯ ಬ್ರಹ್ಮದೇವರು ಪಾದ ಪ್ರಕ್ಷಾಳನ ಮಾಡಿದ್ದಾಗಿರಬಹುದು ಅಥವಾ ಇನ್ನಿತರ ದೇವತೆಗಳು ಮಾಡಿದ್ದಾಗಿರಬಹುದು. ಆ ದೇವರ ಪಾದ ಪ್ರಕ್ಷಾಳನದ ಜಲದಿಂದಲೇ ಹುಟ್ಟಿದಂತಹ ಋಷಿಗಳಿದ್ದಾರೆ ಅಂತ ಹೇಳ್ತಾರೆ. ಭಗವತಃ ಪಾದ ಪ್ರಕ್ಷಾಳನಜಾಹ ಮಹರ್ಷಯ. ಆ ಪರಮಾತ್ಮನ ಪಾದ ಪ್ರಕ್ಷಾಳನದ ಜಲದಿಂದ ಹುಟ್ಟಿದಂತಹ ಅನೇಕ ಋಷಿಗಳಿದ್ದಾರೆ. ಅವರೆಂಥ ಪೂತಾತ್ಮರು ನೋಡಿಕೊಳ್ಳಿ. ಅವರು ಹುಟ್ಟಿದ್ದೇ ದೇವರ ಪಾದೋದಕದ ಒಂದು ಬಿಂದುವಿನ ಸ್ಪರ್ಶ ಆದರೆ ನಮ್ಮ ಪಾಪಗಳೆಲ್ಲ ದೂರ ಆಗ್ತದೆ ಅಂತ ಹೇಳ್ತಾರೆ. ಗಂಗಾ ಅಂತ ಸ್ಮರಣೆ ಮಾಡಿದರೆ ಸಾಕು, ನೂರಾರು ಯೋಜನೆಗಳ ದೂರ ಇದ್ದವರು ಪವಿತ್ರರಾಗ್ತಾರೆ. ಗಂಗಾ ಗಂಗೇತಿಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಅಂತ ಹೇಳ್ತಾರೆ. ಅಂಥದ್ದು ಆ ಪರಮಾತ್ಮನ ಪಾದೋದಕದ ಜಲದಿಂದಲೇ ಪ್ರಾದುರ್ಭೂತರಾದ ಪವಿತ್ರಾತ್ಮರಾದ ಪೂತಾತ್ಮರಾದಂತಹ ಋಷಿಗಳೆಲ್ಲ ಅಲ್ಲಿ ಒಂದು ಸಂಘವನ್ನು ಮಾಡಿಕೊಂಡಿದ್ರು. ಅದೊಂದು ಮುನಿಸಂಘ, ಸಂಪ್ರಕ್ಷಾಳ ಮುನಿಸಂಘ. ಅವರೆಲ್ಲ ಬಂದಿದ್ದಾರಂತೆ. ಇನ್ನೊಂದು ವ್ಯಾಖ್ಯಾನಕಾರರ ಅಭಿಪ್ರಾಯ, ಈ ಸಂಪ್ರಕ್ಷಾಳರು ಅಂತ ಇವರು